till I get up. Time is barely on our side. I don't wanna waste what's left. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದಿರಿ ಫ್ರೆಂಡ್ಸ್? ಆರಾಮಾಗಿದ್ದೀರಿ? ನಾನು ಆರಾಮಾಗಿದ್ದೀನಿ ನೋಡಿರಿ ಫ್ರೆಂಡ್ಸ್. ನೀವು ಆರಾಮಾಗಿದ್ದೀರಿ ಅಂತ ಹೇಳಿ ನಾನು ಅನ್ಕೊತೀನಿ ರೀ. ಅಶ್ಫಾಕ್ ನಸೀಮ್ ಫ್ಯಾಮಿಲಿ ವ್ಲಾಗ್ಸ್ನಲ್ಲಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ ಫ್ರೆಂಡ್ಸ್. ಈಗ ನಾವು ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ಸ್ಪೆಷಲ್ ನಾನು ರೆಸಿಪಿ ಸ್ನ್ಯಾಕ್ಸ್ ಏನು ಮಾಡ್ತಾಯಿದ್ದೀನಿ ಅಂದರೆ ಸಮೋಸ ರೀ. ಮಿನಿ ಸಮೋಸ ಮಾಡ್ತಾಯಿದ್ದೀನಿ. ಭಾಳ ಸೂಪರಾಗಿ ಟೇಸ್ಟಿಯಾಗಿ ಈಸಿಯಾಗಿ ನಿಮ್ಗೆ ಮಾಡೋದು ತೋರಿಸ್ತೀನಿ ಫ್ರೆಂಡ್ಸ್. ಹಾಗಾಗಿ ಇವತ್ತು ಇದು ಆಲೂಗಡ್ಡೆ ಸ್ಟಫಿಂಗ್ ಹಾಕಿ ನಾನು ಮಿನಿ ಸಮೋಸ ನಿಮ್ಗೆಲ್ಲರಿಗೂ ಮಾಡೋದು ತೋರಿಸ್ತೀನಿ ಫ್ರೆಂಡ್ಸ್. ಮತ್ತು ಇವತ್ತು ನಮ್ಮ ಡೈಲಿ ರುಟೀನ್ ಒಳಗೆ ಏನೇನಿದೆ, ನಾವು ಏನೇನು ಇವತ್ತು ಅಡುಗೆ ಮಾಡಿ ಮಾತಾಡತ್ತೀವಿ. ಏನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಅಶ್ಫಾಕ್ ನಸೀಮ್ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಶೇರ್ ಮಾಡಿರಿ. ಇದೇ ಥರ ನೀವು ಸಪೋರ್ಟ್ ಮಾಡಕತ್ತೀರಿ ಫ್ರೆಂಡ್ಸ್. ಇನ್ನು ಸ್ವಲ್ಪ ಜಾಸ್ತಿ ಸಪೋರ್ಟ್ ಮಾಡಿರಿ ಮತ್ತು ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲರಿಗೂ ಶೇರ್ ಮಾಡಿರಿ. ನನ್ನ ವೀಡಿಯೋಸ್ಗೆ ಲೈಕ್ ಆದರೆ ಏನಪ್ಪಿ ನನ್ನ ಚಾನಲ್ ಹೆಸರೇನೈತಪ್ಪಿ? ಅಶ್ಫಾಕ್ ನಸೀಮ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಎಲ್ಲರೂ ಸ್ಕಿಪ್ ಮಾಡಬೇಡ್ರಿ, ಫುಲ್ ವಾಚ್ ಮಾಡಿರಿ ಫ್ರೆಂಡ್ಸ್. ಹಾಗಾದ್ರೆ ನಿಮಗೆಲ್ಲ ಗೊತ್ತಾಗುತ್ತಾ. ಯಾರು ಹೊಸದಾಗಿದ್ರಿ ಮತ್ತು ಅವರು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಬೆಲ್ ಐಕನ್ ಬಟನ್ ಪ್ರೆಸ್ ಮಾಡಿರಿ. ಬರೋದು ನೋಟಿಫಿಕೇಶನ್ ಎಲ್ಲ ನಿಮ್ಗೆ ಸಿಗ್ತಾ ಇರ್ತದೆ ಫ್ರೆಂಡ್. ಹಾಗಾಗಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬರ್ರಿ ಫ್ರೆಂಡ್ಸ್. ನಮ್ಮ ಬ್ಲಾಗ್ನಲ್ಲಿ ಏನೇನು ಇವತ್ತು ನೀವು ಮತ್ತು ಸ್ಪೆಷಲ್ ಏನೇನಿದೆ ಎಲ್ಲ ನೋಡ್ಕೊಂಬರೋಣ ಬರ್ರಿ. ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಈಗ ನೋಡಿರಿ ಫ್ರೆಂಡ್ಸ್, ನಾನು ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಈಗ ಮಕ್ಕಳು ಪುದೀನ ಇದು ಟಿಪ್ಸ್ ನೋಡಿರಿ ನಾನು ಕೊಡ್ತಾಯಿದ್ದೀನಿ ನಿಮ್ಗೆ. ನಮ್ಮ ಹಸ್ಬೆಂಡ್ ಹೇಳಿದರು ಈ ಥರ ಮಾಡಿರಿ ಅಂಥೇಳಿ ಮಕ್ಕಳಿಗೆ ಹೇಳ್ಯಾರ. ಪುದೀನ ಸೋಸಾಕತ್ತಿದ್ರು. ಮತ್ತು ಈಗ ಒಂದು ಜಲ್ಡಿ ಇರ್ತಲ್ಲ ಅದರೊಳಗೆ ಒಂದೊಂದು ಕಡ್ಡಿ ಇಡ್ರಿ, ಇಟ್ಟು ಹಿಂಗೆ ತೆಗೀರಿ ಅಂತ ಹೇಳಕತ್ತಾರ. ನೋಡಿರಿ ಫ್ರೆಂಡ್ಸ್, ನಮ್ಮ ಹಸ್ಬೆಂಡಲ್ಲಿ ನಿಂತು ಇವ್ರಿಗೆ ಇದು ಮಾಡಕತ್ತಾರ. ವೀಡಿಯೋದಾಗ ಬರಲ್ಲ ಅಂತವ್ರು. ಈಗ ನೋಡಿರಿ ಫ್ರೆಂಡ್ಸ್, ಈ ಥರ ಇಟ್ಟು ಒಂದು 10-12 ಇಟ್ಟು ಕಡ್ಡಿ ಈ ಥರ ಕೆಳಗೆ ಜಗ್ಬೇಕು. ಈಗ ತೋರಿಸ್ತೀನಿ ನೋಡಿರಿ ಫಸ್ಟ್ಲಿಂದ ನಿಮ್ಗೆ. ಈಗ ನೋಡಿರಿ ಎಲ್ಲ ಒಂದೊಂದು ಕಡ್ಡಿ ತೊಗೋಬೇಕ್ರಿ. ಈ ಥರ ಮೇಲಿಂದ ಇಡ್ಬೇಕ್ರಿ ಫ್ರೆಂಡ್ಸ್. ನನ್ನ ಮಗಳು ಮತ್ತು ನನ್ನ ಮಗ ಇಬ್ಬರು ನನಗೆ ಹೆಲ್ಪ್ ಮಾಡಿ ಕೊಡಾಕತ್ತಾರೆ. ಚಟ್ನಿ ಮಾಡ್ಬೇಕ್ರಿ, ಪುದೀನ ಚಟ್ನಿ ಎಲ್ಲ ಸೋಸಿಟ್ರೆ ಸ್ವಲ್ಪ ಈಸಿ ಆಗುತ್ತೆ ಅಂಥೇಳಿ ನಾನು ಮಾಡ್ತಾಯಿದ್ದೆ. ಮತ್ತು ನಮ್ಮ ಹಸ್ಬೆಂಡ್ ಬಂದು ಈ ಥರ ಈಸಿ ಆಗುತ್ತಾ ಮಾಡಿರಿ ಅಂತಂದರು. ಹಾಗಾಗಿ ನಮಗೂ ಇಷ್ಟ ಆಯಿತು. ಈಗ ನೋಡಿರಿ ಫ್ರೆಂಡ್ಸ್, ಎಲ್ಲ ಕಡ್ಡಿ ಇಟ್ಟು ಕೆಳಗಲಿಂದ ಹಿಂಗೆ ಜಗ್ಬೇಕ್ರಿ. ನೋಡಿರಿ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಎಷ್ಟು ಮಸ್ತ್ ಬಂದ ನೋಡಿರಿ. ಒಂದೆರಡು ಸೆಕೆಂಡ್ನಲ್ಲಿ ಎಲ್ಲ ಈ ಥರ ಬಂದುಬಿಡ್ತಾವೆ ನೋಡಿರಿ. ಒಟ್ಟು ನಮ್ಗೆ ತ್ರಾಸನೇ ಇಲ್ಲ, ಆರಾಮಾಗಿ ಮಾಡ್ಕೊಬೋದು ನೋಡಿರಿ ಫ್ರೆಂಡ್ಸ್. ಎಷ್ಟು ಈಸಿ ಐತಲ್ಲ. ಈ ಟಿಪ್ಸ್ ಹೆಂಗೆ ಅನಿಸಿತ್ತು ನೀವು ಕಮೆಂಟ್ ಒಳಗೆ ಹೇಳ್ರಿ ನನಗೆ. ಈಗ ನೋಡಿರಿ ಫ್ರೆಂಡ್ಸ್, ಎಲ್ಲ ನನ್ನ ಮಕ್ಕಳು ಈ ಥರ ನಂಗೆ ಮಾಡಿ ಕೊಟ್ಟಾರ, ಹೆಲ್ಪ್ ಮಾಡಕತ್ತಾರೆ ಇವರು. ಯಾಕಂದರೆ ಪುದೀನ ಚಟ್ನಿ ಮಾಡ್ಬೇಕಂದ್ರೆ ಎಲ್ಲ ಒಂದೊಂದೇ ನಾನು ಸೋಸ್ಕೊಂಡು ಕುಂತಿದ್ದೆ. ಮತ್ತು ನಮ್ಮ ಹಸ್ಬೆಂಡ್ ಬಂದು ಹಿಂಗತೆ ಮಾಡಂತ ಹೇಳಿದರು. ಈಗ ಮಕ್ಕಳು ನನಗೆ ಹೆಲ್ಪ್ ಮಾಡಿದರು. ಈಗ ನೋಡಿರಿ ಫ್ರೆಂಡ್ಸ್, ಎಲ್ಲ ಒಂದು 10-12 ಕಡ್ಡಿ ಫಸ್ಟ್ ಇಡಬೇಕ್ರಿ. ಇಟ್ಟು ಕೆಳಗಲಿಂದ ಜಗ್ ಬಿಡ್ಬೇಕ್ರಿ. ಎಷ್ಟು ಈಸಿ ಐತಲ್ರಿ ಫ್ರೆಂಡ್ಸ್ ಟಿಪ್ಸ್ ಇದು. ಇಷ್ಟ ಆದರೆ ಕಮೆಂಟ್ನಲ್ಲಿ ಹೇಳ್ರಿ ನನಗೆ. ಮತ್ತೀಗ ನನ್ನ ಮಗಳು ನೋಡಿರಿ ಫ್ರೆಂಡ್ಸ್, ಇಷ್ಟು ಪುದೀನ ಸೋಸ್ ಕೊಟ್ಟಾಳ್ರಿ. ಮತ್ತಿನ 1-2 ಕಟ್ಟಿದ್ವು. ನನ್ನ ಮಗ ಒಂದು ಕಟ್ಟು ಮತ್ತು ಮಗಳು ಒಂದು ಕಟ್ಟು ಸೋಸಿ ಕೊಟ್ಟಾರೆ ನೋಡಿರಿ. ಈಸಿಯಾಗಿ ಎಷ್ಟು ಸೂಪರಾಗಿ ಹೆಲ್ಪ್ ಮಾಡ್ತಾರೆ ರೀ ಮಕ್ಕಳು. ಈಗ ನೋಡಿರಿ ಫ್ರೆಂಡ್ಸ್, ಈಗ ಎಷ್ಟು ಅಂತರ ಆಯಿತು. ಈಗ ನಾನು ಬೆಳ್ಳುಳ್ಳಿ ಸುಲಿಬೇಕ್ರಿ, ಚಟ್ನಿಗೆ ಹಾಕಬೇಕಲ್ಲ. ಹಾಗಾಗಿ ಅದನ್ನು ನಾವು ಈಗ ಅದನ್ನು ತಗೊಂಡು ಕುಂತೀನಿ ರೀ. ಈಗ ನನ್ನ ಮಗಳು ನನಗೆ ಹೆಡ್ ಮಸಾಜ್ ಮಾಡಕತ್ತಾಳ್ರಿ. ನನಗೆ ಆಯಿಲ್ ಹಚ್ಕೊಂಡು ಕುಂತಿದ್ದೆ ನಾನು ಹೇರ್ಸ್ಗೆ. ಮತ್ತು ನಾನು ಮಾಡ್ತೀನಿ ಮಮ್ಮಿ ಮಸಾಜ್ ಅಂಥೇಳಿ ನನಗೆ ಮಸಾಜ್ ಮಾಡಕತ್ತಾಳ್ರಿ. ಭಾಳ ಖುಷಿ ಆಯ್ತು ರೀ ನನಗೆ. ನನ್ನ ಮಗಳು ಮಸಾಜ್ ಮಾಡ್ತೀನಿ ಅಂದ್ಲು. ಹಾಗಾಗಿ ಟಿ ವಿ ನೋಡ್ಕೊತಕಿ ಮಸಾಜ್ ಮಾಡಕತ್ತಾಳ್ರಿ ನನಗೆ. ಈಗ ನೋಡಿರಿ ಫ್ರೆಂಡ್ಸ್, ಎಲ್ಲ ನಮ್ಮದು ಎಲ್ಲ ಮಸಾಜ್ ಎಲ್ಲ ಆಗಿಂದ ಮತ್ತೇನು ಕೆಲಸ ಇದೆ ಎಲ್ಲ ನೋಡ್ಕೋಬೇಕ್ರಿ. ಜಡಿ ಹಾಕ್ಕೊಂಡು ನಮಾಜ್ ಅದು ಮಾಡಿ ಮತ್ತು ನಾವು ಕೆಲಸ ಮಾಡೋದು ಸ್ಟಾರ್ಟ್ ಮಾಡ್ಬೇಕು ನೋಡಿರಿ. ಈಗ ನೋಡಿರಿ ಮಕ್ಕಳು, ನಾನು ಮ್ಯಾಟು ಮತ್ತು ಇದು ಹಾಸಿಗೆ ಎಲ್ಲ ಒಗಿತಾ ಇದ್ದೆ. ಮತ್ತು ಮಕ್ಕಳು ಬಂದು ಇವರು ನೀರೆಲ್ಲ ಬರ್ರಿ ಇಲ್ಲಿ ಎದ್ದು ಬರ್ರಿ, ಸಾಕು ಬರ್ರಿ ಬರ್ರಿ ಬರ್ರಿ. ಬರ್ರಿ ಸಾಕು ಬರ್ರಿ, ಒಳಗೆ ಹೋಗಿ ಜಳಕ ಮಾಡ್ಬೇಕು ಬಾತ್ರೂಮ್ನಾಗ. ಸಾಕು ಸಾಕು ಸಾಕು, ಜಲ್ದಿ ಬರ್ರಿ. ಏಯ್
ಒಳಗೆ ಜಳಕ ಮಾಡಿಸ್ತೀನಿ ಬರ್ರಿ ಬಾತ್ರೂಮ್ನಾಗ. ಜಲ್ದಿ ಬರ್ರಿ, ಬಾ ಜಲ್ದಿ ಬಾ. ಈಗ ನೋಡಿರಿ ಫ್ರೆಂಡ್ಸ್, ನಾನು ಸಮೋಸ ಮತ್ತು ಆಲೂ ಚಾಟ್ ಮಾಡೋಕೆ ಇಷ್ಟು ಆಲೂಗಡ್ಡೆ ತೊಗೊಂಡಿನಿ. ಇದು ಎಲ್ಲ ನೀರಿನಾಗ ವಾಶ್ ಮಾಡಿ ಎಲ್ಲ ಇಟ್ಟೀನಿ ರೀ ಫ್ರೆಂಡ್ಸ್. ಎಷ್ಟು ತೊಗೊಂಡಿನಿ ನೋಡಿರಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಇದು ಸ್ವಲ್ಪ ಒಂದು 4 ವಿಸಲ್ ತೊಗೊಂಡ್ಬಿಡೋಣ. ಈಗ ಸಮೋಸ ಮಾಡೋಕ್ಕಂತ ಹೇಳಿ ಇಷ್ಟು ಆಲೂಗಡ್ಡೆ ತೊಗೊಂಡಿನಿ. ಈಗೆಲ್ಲ ಬೇಯಿಸ್ಕೊಂಬಿಡೋಣ ರೀ ಫ್ರೆಂಡ್ಸ್. ಬರ್ರಿ ಸ್ಟಾರ್ಟ್ ಮಾಡೋಣ ಇದು ಮಾಡೋದು. ಸ್ಟವ್ ಆನ್ ಮಾಡ್ಕೊಂಬಿಡೋಣ. ಈಗ ನಾನು ಇದು ಕುಕ್ಕರ್ ಇಟ್ಬಿಡ್ತೀನಿ ರೀ. ಒಂದು 4 ವಿಸಲ್ ಹಾಕ್ಬೇಕು ರೀ. ಆಗಿಂದ ತೋರಿಸ್ತೀನಿ ರೀ ಯಾವ ಥರ ನಾ ಮಾಡ್ತೀನಿ ಅಂಥೇಳಿ. ಈಗ ನೋಡಿ ಫ್ರೆಂಡ್ಸ್, ನಾನು ಸಮೋಸ ಮಾಡೋಕ್ಕಂಥೇಳಿ ಡೋ ತಯಾರು ಮಾಡ್ಕೊತೀನಿ ರೀ. ಮೈದಾ ಹಿಟ್ಟು ತೊಗೊತೀನಿ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ನಾನು ಒಂದು ಇದು ತೊಗೊಂಡಿನಿ ಚನ್ನಿ. ಈಗ ಮೈದಾ ಹಿಟ್ಟು ಸ್ವಲ್ಪ ಜಲ್ದಿ ಮಾಡ್ಕೋಬೇಕ್ರಿ. ಇದು ಏನಾರು ಇದ್ರೆ ಹೋಗ್ತಾರಿ. ಈಗ ನನ್ನ ಮಗನೂ ಹೆಲ್ಪ್ ಮಾಡಕತ್ತಾನ. ತಡಿಯಪ್ಪಿ ಸ್ವಲ್ಪ ಸ್ವಲ್ಪ ಹಾಕೋಣ. ಈ ಥರ ಅಲ್ಲ ಸರಿ. ಏನಾರು ಸ್ವಲ್ಪ ಇದ್ರೆ ಕಸ ಪಸ ಇದ್ರೆ ಎಲ್ಲ ಬಂದ್ಬಿಡ್ತಾವ ನೋಡ್ರಿ. ಈ ಥರ ಇದ್ರೆ ಬಂದ್ಬಿಡ್ತಾವ್ರಿ. ಹಿಂಗೆ ಮಾಡ್ಬೇಕಪ್ಪಿ. ಮುಂದೆ ಇಡ ಕೈ ಇತ್ತ ಇಡಿ. ಮೆಲ್ಕ್ ಮಾಡ್ಬೇಕು. ಆ ಕಡೆ ಹಾಕ್ಬಿಡು. ಈಗ ನೋಡಿ ಫ್ರೆಂಡ್ಸ್, ಈ ಥರ ರೌಂಡ್ ಮಾಡಿಕೊಂಡು ಈಗ ನಾನು ಸಾಲ್ಟ್ ಹಾಕ್ತೀನಿ ರೀ. ಈಗ ಇಷ್ಟು ಅರ್ಧ ಕಪ್ ಆಯಿಲ್ ತೊಗೊಂಡಿನಿ, ಕುಕ್ಕಿಂಗ್ ಆಯಿಲ್ ಹಾಕಿ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಫ್ರೆಂಡ್ಸ್. ಇದೆಲ್ಲ ಫಸ್ಟ್ ನೀರು ಹಾಕಬಾರ್ದು, ಹಾಗೆ ಮಿಕ್ಸ್ ಮಾಡ್ಬೇಕ್ರಿ. ಆಮೇಲೆ ನೀರು ಹಾಕಬೇಕು. ಎಲ್ಲ ಫಸ್ಟ್ ಇದು ಆಯಿಲ್ ಎಲ್ಲ ಮಿಕ್ಸ್ ಆಗಬೇಕ್ರಿ. ಸಾಲ್ಟು ಮತ್ತು ಇದು ಎಣ್ಣೆ ಎಲ್ಲ ನೋಡಿರಿ ಫ್ರೆಂಡ್ಸ್. ಈಗ ನಾನು ತೋರಿಸ್ತೀನಿ. ಈ ಥರ ಮಾಡಿದರೆ ಈ ಥರ ಉಂಡೆ ಹಾಕ್ಬೇಕ್ರಿ. ಇನ್ನು ಸ್ವಲ್ಪ ಹಾಕ್ತೀನಿ ರೀ ಆಯಿಲ್. ನೋಡಿರಿ ಫ್ರೆಂಡ್ಸ್, ಈ ಥರ ಉಂಡೆ ಹಾಕ್ಬೇಕ್ರಿ. ಈಗ ಮಿಕ್ಸ್ ಮಾಡೋಣ. ಸ್ವಲ್ಪ ಸ್ವಲ್ಪ ಹಾಕು. ಇನ್ನೂ ಸ್ವಲ್ಪ ಹಾಕಿ ನೀರು. ತೆಗಿ ಅಪ್ಪಿ, ಕೈ ತೆಗಿ. ಹಾಕಿ ನೀರು ಹಾಕು. ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇಲ್ಲ ಬರಂಗಿಲ್ಲ ಬಿಡಪ್ಪಿ. ಬಡಿತೀನಿ ಬಿಡ್ಸರ್ರಿ. ನೋಡ್ರಿ, ಇವ್ರು ಒಟ್ಟ ಮಾಡಕನಂಗೆ ಈಗ ನೋಡ್ರಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಇವ್ರದ್ದು ಈಗ ನಾನು ಮಾಡ್ತೀನಿ, ನೀನು ಮಾಡ್ತೀನಿ ಜಗಳ ನೋಡ್ರಿ ಇವ್ರದ್ದು. ತೆಗಿಯಪ್ಪಿ. ಮಾಡೋಕ್ಕೆ ಬಿಡಂಗಿಲ್ರಿ ಒಟ್ಟ ಕೆಲಸ. ಈಗ ನೋಡ್ರಿ ಫ್ರೆಂಡ್ಸ್, ಇದು ಅಷ್ಟು ಗಟ್ಟಿನೂ ಇರಬಾರ್ದು, ಅಷ್ಟು ಮೃದುನೂ ಇರಬಾರ್ದು ರೀ. ಮೀಡಿಯಮ್ ಆಗಿ ಇರ್ಬೇಕ್ರಿ ಡೋ ಸಮೋಸಾಗೆ. ನೋಡಿರಿ ಫ್ರೆಂಡ್ಸ್, ಈ ಥರ ಡೋ ತಯಾರಾಗಿದೆ. ಸೂಪರಾಗಿ ಆಗುತ್ತಾ. ಈಗ ಒಂದು ಹಾಫ್ ಆನ್ ಅವರ್ ಬಿಡಬೇಕ್ರಿ ಇದು ಕವರ್ ಮಾಡಿ. ಈಗ ನೋಡಿರಿ ಫ್ರೆಂಡ್ಸ್, ನೀವು ಈ ಥರ ಇಲ್ಲಾಂದರೆ ಒಂದು ಬಟ್ಟೆ ತೊಗೊಂಡನ್ನು ಮುಚ್ಬೋದು ರೀ ಫ್ರೆಂಡ್ಸ್ ನೀವು. ಈಗ ನೋಡಿ, ನಾನು ಸ್ಟವ್ ಆನ್ ಮಾಡ್ಕೊಂಡಿನಿ ಮತ್ತು ಪ್ಯಾನ್ ಇಟ್ಟೀನಿ. ಪ್ಯಾನ್ ಬಿಸಿಯಾಗಿಂದ ಒಂದು ಚಮಚ ಕುಕ್ಕಿಂಗ್ ಆಯಿಲ್ ಹಾಕಿದ್ರಿ. ಜಾಸ್ತಿ ಆಯಿಲ್ ಬೇಡ ಇದಕ್ಕೆ. ಸಮೋಸಾದಲ್ಲಿ ಸ್ಟಫಿಂಗ್ ತೊಗೊಂಡ್ರೆ ಮತ್ತು ಹೊರಗೆ ಬಂದುಬಿಡ್ತೀವಿ ಆಯಿಲ್ ಜಾಸ್ತಿ ಇದ್ದರೆ. ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಆನಿಯನ್ ರೀ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿನಿ. ಇದು ಕಸೂರಿ ಮೇಥಿ, ಚಾಟ್ ಮಸಾಲ, ಉಪ್ಪು, ಗರಂ ಮಸಾಲ, ಧನಿಯಾ ಮಸಾಲ, ಅರಿಶಿನ ಪೌಡ್ರ್ ಇಷ್ಟು ತೊಗೊಂಡು ನೋಡಿರಿ ಮಸಾಲೆ. ಈಗ ಆಯಿಲ್ ಬಿಸಿಯಾಗಿತ್ತು. ಈಗ ಉಳ್ಳಾಗಡ್ಡಿ ಎಲ್ಲ ಹಾಕ್ಕೊಂಬಿಡೋಣ. ಒಂದು 2-3 ತೊಗೊಂಡಿನಿ ರೀ. ಅದು ಸಣ್ಣದಾಗಿ ಹಚ್ಕೊಂಡಿನಿ ರೀ. ಇದು ಈ ಥರ ನೀವು ಸಣ್ಣದಾಗಿ ಹಚ್ಕೋಬೇಕ್ರಿ ಇದು ಸಮೋಸಾಗಂದರೆ. ಈಗ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ. ಸ್ವಲ್ಪ ಚೇಂಜ್ ಆಗೋವರೆಗೂ ಕಲರ್. ಈಗ ಎರಡೇ 2 ಹಸಿಮೆಣ್ಸಿನ್ಕಾಯಿ ಹಾಕಿನಿ. ನೀವು ಜಾಸ್ತಿ ಸ್ಪೈಸಿ ತಿಂತೀರಂದರೆ ಹಾಕ್ಕೋರಿ. ನಮ್ಮ ಮಕ್ಕಳು ಇಷ್ಟಪಡೋಂಗಿಲ್ಲ ಸ್ಪೈಸಿ, ಹಾಗಾಗಿ ಕಡಿಮೆ ಹಾಕಿನಿ. ಈಗ ನೋಡಿರಿ ಫ್ರೆಂಡ್ಸ್, ನಾನು ಇದಕ್ಕೆ ಮತ್ತು ನೆಕ್ಸ್ಟು ಮಸಾಲೆ ಹಾಕೋದ್ರಿ.
ಈಗ ನೋಡಿರಿ ಫ್ರೆಂಡ್ಸ್, ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ, ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ. ಈಗ ನಾನು ಎಲ್ಲ ಮಸಾಲೆ ಹಾಕ್ತೀನಿ ನೋಡಿರಿ, ಆ ಥರ ಹಾಕ್ತೀನಿ ನೋಡಿರಿ. ಇಷ್ಟು ಮಸಾಲೆ ಬೇಕ್ರಿ ಫ್ರೆಂಡ್ಸ್. ನಿಮ್ಮ ಹತ್ರ ಚಾಟ್ ಮಸಾಲ ಮತ್ತು ಅದೂ ಇದ್ದಿಲ್ಲ ಅಂದರೆ ನೀವು ಲಿಂಬೆಹಣ್ಣು ರಸ ಹಾಕ್ಬೋದು, ಅದರಿಂದನ ಫ್ಲೇವರ್ ಸೂಪರಾಗಿ ಬರುತ್ತೆ ರೀ. ಎಲ್ಲ ಮಿಕ್ಸ್ ಮಾಡಿಕೊಂಡು ಎಲ್ಲ ಮಸಾಲೆ ಹತ್ಕೋಬೇಕ್ರಿ ಉಳ್ಳಾಗಡ್ಡಿಗೆ, ಅಷ್ಟು ಫ್ರೈ ಮಾಡ್ಕೋಬೇಕು. ಈಗ ನೋಡಿ ಫ್ರೆಂಡ್ಸ್, ಎಲ್ಲ ಮಸಾಲೆ ಇದಕ್ಕೆ ಹತ್ಕೋಬೇಕ್ರಿ. ಆವಾಗ ನಾನು ಈಗ ಇದು ಆಲೂಗಡ್ಡೆ ಹಾಕ್ತೀನಿ ನೋಡಿರಿ ಫ್ರೆಂಡ್ಸ್. ಎಲ್ಲ ಮಸಾಲೆ ಎಲ್ಲ ಮಿಕ್ಸ್ ಆಗ್ಯಾವ. ಈಗ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಲಾಸ್ಟಿಗೆ ಹಾಕಿರಿ, ಫ್ಲೇವರ್ ಮಸ್ತ್ ಬರ್ತಾ, ಮೊದಲೇ ಹಾಕಬೇಡ್ರಿ, ಒಂಥರ ಕರ್ರಗಾಗ್ಬಿಡ್ತೀರಿ ಕೊತ್ತಂಬರಿ, ಒಟ್ಟ ಕಾಣಿಸಂಗಿಲ್ಲ. ಗ್ರೀನಾಗಿ ಕಾಣಿಸ್ಬೇಕಂದ್ರೆ ನೀವು ಲಾಸ್ಟಿಗೆ ಹಾಕಿರಿ ಕೊತ್ತಂಬರಿ. ಈಗ ನೋಡಿರಿ ಫ್ರೆಂಡ್ಸ್, ಈಗ ನಾನು ಬೇಯಿಸ್ಕೊಂಡಿರೋದು ಆಲೂಗಡ್ಡೆ ಅದ್ರೊಳಗೆ ಹಾಕ್ಬಿಡ್ತೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕ್ರಿ. ಇದು ಮಸಾಲೆ ಎಲ್ಲ ಆಲೂಗಡ್ಡೆಗೆ ಹತ್ಕೋಬೇಕ್ರಿ. ಹಂಗಂದರೆ ಮಸಾಲೆ ಎಲ್ಲ ಹತ್ಕೊತಾವ್ರಿ, ಇಲ್ಲಾಂದರೆ ಒಂದು ಸೈಡ್ ಹತ್ಕೊತಾವ್ರಿ, ಒಂದು ಸೈಡ್ ಹತ್ತಂಗಿಲ್ಲಲ್ಲ, ಹಾಗಾಗಿ ಸ್ಟಫಿಂಗ್ ಸರಿ ಬರೋಂಗಿಲ್ಲ. ಎಲ್ಲ ಸೂಪರ್ ಫೈನ್ ಮಿಕ್ಸ್ ಮಾಡ್ಕೋಬೇಕ್ರಿ. ಇದು ಮಸಾಲೆ ಎಲ್ಲ ಹತ್ಕೋಬೇಕ್ರಿ ಚೆನ್ನಾಗಿ. ಈಗ ನೋಡಿರಿ ಫ್ರೆಂಡ್ಸ್, ಎಲ್ಲ ಮಿಕ್ಸ್ ಮಾಡೀನಿ. ಲೋ ಫ್ಲೇಮಲ್ಲಿ ಇದು ಮಾಡ್ಬೇಕ್ರಿ ಈ ಕೆಲಸ, ಇಲ್ಲಾಂದರೆ ಸುಟ್ಟು ಬಿಡ್ತೀರಿ ಮಸಾಲೆ ಎಲ್ಲ ಆಲೂಗಡ್ಡೆದು. ಈಗ ನೋಡಿ ಫ್ರೆಂಡ್ಸ್, ಎಲ್ಲ ನಾನು ಮ್ಯಾಶ್ ಮಾಡ್ತಾಯಿದ್ದೀನಿ. ಎಲ್ಲ ಮಸಾಲೆ ಹತ್ಕೋಬೇಕಲ್ಲ, ಹಾಗಾಗಿ ಎಲ್ಲ ಮಸಾಲೆ ಹತ್ಕೊಂಬಿಟ್ಟೈತ್ರಿ. ಲೋ ಫ್ಲೇಮಲ್ಲಿ ಒಂದು 2 ಸೆಕೆಂಡ್ ಅಷ್ಟೇ ಕುಕ್ ಮಾಡಿ ಕೆಳಗೆ ಇಳಿಸೋದ್ರಿ. ಆಯ್ತು ನೋಡಿರಿ ಫ್ರೆಂಡ್ಸ್, ಇದ್ರು ರೆಡಿ ಆಯ್ತು ರೀ ಸ್ಟಫಿಂಗ್ ಸಮೋಸದು. ಮತ್ತು ನಿಮ್ಗೆ ಬೇರೆ ವೆಜಿಟೇಬಲ್ ಇಷ್ಟ ಆದರೆ ನೀವು ಹಾಕ್ಕೊಂಡು ಮಾಡ್ಕೋಬೇಕ್ರಿ ಸಮೋಸ. ಈಗ ನಾನು ಡೋ ತಯಾರಾಗಿತ್ತು ರೀ, ಎಷ್ಟು ಫೈನಾಗಿ ಮಸ್ತಾಗಿ ಆಗಿತ್ತು ನೋಡಿರಿ. ಸ್ವಲ್ಪ ಆಯಿಲ್ ತೊಗೊಂಡಿನಿ, ಸ್ವಲ್ಪ ಆಯಿಲ್ ಹಚ್ಕೊಂಡು ಈ ಥರ ನಾನು ಉಂಡೆಗಳನ್ನು ಮಾಡ್ತೀನಿ ನೋಡಿರಿ ಫ್ರೆಂಡ್ಸ್. ಚಿಕ್ಕದಾಗಿ ಉಂಡೆ ಮಾಡ್ಬೇಕ್ರಿ, ಯಾಕಂದ್ರೆ ನಾನು ಇದು ಮಿನಿ ಸಮೋಸ ಮಾಡಕತ್ತೀನಲ್ರಿ ಫ್ರೆಂಡ್ಸ್, ಹಾಗಾಗಿ ಚಿಕ್ಕದಾಗಿ ಉಂಡೆ ಎಲ್ಲ ಮಾಡ್ಕೋಬೇಕ್ರಿ, ಪೇಡ ಮಾಡ್ಕೋಬೇಕ್ರಿ. ಈ ಥರ ಫೈನಾಗಿ ಈ ಥರ ಮಾಡ್ಕೋಬೇಕ್ರಿ, ರೋಲ್ ಥರ ಮಾಡ್ಕೊಂಡಿಂದ ಒಂದೊಂದೇ ಉಂಡೆ ಮಾಡ್ಬೇಕು. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ನೀವು ಉಂಡೆಗಳನ್ನು ಮಾಡಿಕೊಡ್ರಿ ಸಮೋಸಾಗ. ನಾನು ಮಿನಿ ಸಮೋಸ ಮಾಡಕತ್ತೀನಲ್ಲ, ಹಾಗಾಗಿ ಸಣ್ಣ ಮಾಡ್ಕೊಂಡೀನಿ ರೀ. ನೀವು ದೊಡ್ಡ ಸಮೋಸ ಮಾಡಿದ್ರೆ ಸ್ವಲ್ಪ ಉಂಡೆ ಜಾಸ್ತಿ ದೊಡ್ಡದು ಮಾಡಿಕೊಂಡು ಮಾಡ್ಬೋದು. ನನ್ನ ಮಗಳು ಹೆಲ್ಪ್ ಮಾಡಕತ್ತಾಳ್ರಿ ನನಗೆ. ಈಗ ನೋಡಿ ಫ್ರೆಂಡ್ಸ್, ಈಗ ರೌಂಡಾಗಿ ಈ ಥರ ಮಾಡ್ಕೊಂಡು ಇಟ್ಕೋಬೇಕ್ರಿ ಎಲ್ಲ. ಮತ್ತು ನೆಕ್ಸ್ಟ್ ನಾನು ಯಾವ ಥರ ಮಾಡ್ತೀನಿ ನೋಡಿರಿ ಫ್ರೆಂಡ್ಸ್. ನೀವು ನೋಡಿರಿ, ಎಲ್ಲ ಆಗ್ಯಾವ. ಕವರ್ ಮಾಡಿ ಇಡಬೇಕ್ರಿ, ಇಲ್ಲಾಂದರೆ ಒಣಗಿ ಬಿಡ್ತಾವ ಸಮೋಸ, ಸರಿ ಆಗಲ್ಲ. ಈಗ ನೋಡಿರಿ ಫ್ರೆಂಡ್ಸ್, ನಾನು ಸ್ವಲ್ಪ ಹಿಟ್ಟು ಹಚ್ಕೊಂಡು, ಜಾಸ್ತಿ ಹಿಟ್ಟು ಹಚ್ಚಿ ಲಟ್ಸ್ಬೇಡ್ರಿ ಬೇಡ, ಯಾಕಂದರೆ ಮತ್ತು ಆಯಿಲ್ ಈಗ ಸಮೋಸ ಇದು ಫ್ರೈ ಮಾಡ್ತೀವಲ್ಲ, ಎಲ್ಲ ಕರ್ರಗಾಗ್ಬಿಡ್ತೀರಿ ಆಯಿಲ್, ಹಾಗಾಗಿ ಸ್ವಲ್ಪ ಹಾಕಬೇಕ್ರಿ. ಈಗ ನೋಡಿ ಫ್ರೆಂಡ್ಸ್, ಇದು ರೌಂಡಾಗಿ ಲಟ್ಸ್ಕೋಬೇಕು. ನೀವು ಎಲ್ಲ ಸಮೋಸ ಫ್ರೈ ಮಾಡಿಂದ ಆಯಿಲೆಲ್ಲ ಕರ್ರಗಾಗ್ಬಿಡುತ್ತಲ್ಲ, ಸ್ವಲ್ಪ ನಿಮ್ಮ ಹತ್ರ ಅಲ್ಲ ಜಿಂಜರ್ ಇದ್ದರೆ ಅದು ಹಾಕಿ ಸ್ವಲ್ಪ ಫ್ರೈ ಮಾಡಿ ತೆಗೆದುಬಿಡ್ರಿ. ಮತ್ತು ನಿಮ್ದು ಆಯಿಲ್ ಹೆಂಗಿತ್ತು ಮೊದಲು ಹಾಗೆ ಹಾಕಿಬಿಡ್ತೀರಿ ಕ್ಲೀನಾಗಿ. ಈಗ ನೋಡಿರಿ ಫ್ರೆಂಡ್ಸ್, ಕರೆಕ್ಟಾಗಿ ಸಮ ನೋಡಿ ಕಟ್ ಮಾಡಬೇಕ್ರಿ ಚಾಕುಲಿಂದ. ನೋಡಿರಿ ಫ್ರೆಂಡ್ಸ್, ಎಷ್ಟು ಮಸ್ತ್ ಸೂಪರಾಗಿ ಕಟ್ ಆಗ್ಯಾವ. ಈಗ ನಾನು ಸ್ಟಫಿಂಗ್ ಯಾವ ಥರ ತುಂಬ್ತೀನಿ ಅಂಥೇಳಿ ನೋಡಿರಿ. ಹೋಟೆಲ್ನಾಗ ಯಾವ ಥರ ಸಮೋಸ ಮಾಡ್ತಾರೆ ಅದೇ ಥರ ಸೇಮ್ ಮೆಥಡ್ ತೋರ್ಸಕತ್ತೀನಿ ರೀ ಇವತ್ತು. ನೋಡ್ಕೊರಿ. ಫಸ್ಟ್ ಒಂದು ಲೇಯರ್ ಈ ಥರ ಹಾಕ್ಬೇಕ್ರಿ, ಮತ್ತು ಉಲ್ಟಾ ಹಿಂಗೆ ಈ ಥರ ಹಾಕ್ಬೇಕ್ರಿ. ಸ್ವಲ್ಪ ನೀರು ಹಚ್ಚಿ ಪ್ರೆಸ್ ಮಾಡ್ಕೋಬೇಕ್ರಿ ಕಾರ್ನರ್ಗೆಲ್ಲ. ನೋಡಿರಿ ಫ್ರೆಂಡ್ಸ್, ಈ ಥರ ನಮ್ಮ ಮುಂದೆ ಇಟ್ಕೋಬೇಕ್ರಿ ಇದು ಕೋನ್. ಈಗ ಇಟ್ಕೊಂಡು ಸ್ಟಫಿಂಗ್ ತುಂಬಬೇಕ್ರಿ. ಈಗ ನೋಡಿ, ಒಂದೇ ಚಮಚ ಹಾಕ್ತೀನಿ ನಾನು, ಜಾಸ್ತಿ ಏನು ಹಾಕಲ್ಲ, ಯಾಕಂದರೆ ಇದು ಮಿನಿ ಸಮೋಸ ಅಲ್ಲ, ಹಾಗಾಗಿ ಹಾಕಿ ಸ್ವಲ್ಪ ನೀರು ಹಚ್ಬೇಕ್ರಿ, ಇಲ್ಲಾಂದರೆ ಬಿಚ್ಕೊಂಡ್ಬಿಡ್ತಾವೆ ಆಯಿಲ್ನಾಗ. ಈಗ ಪ್ರೆಸ್ ಮಾಡೋದು, ಗಟ್ಟಿ ಪ್ರೆಸ್ ಮಾಡ್ಬೇಕ್ರಿ ಇದು, ಇಲ್ಲಾಂದರೆ ಆಯಿಲೆಲ್ಲ ಹೋಗ್ಬಿಡ್ತೀರಿ ಇದ್ರಾಗ. ನೋಡಿ ಫ್ರೆಂಡ್ಸ್, ಎಷ್ಟು ಮಸ್ತಾಗಿ ಸಮೋಸ ರೆಡಿಯಾಗಿದೆ, ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ಎಲ್ಲ ಸ್ಟಫಿಂಗ್ ಎಲ್ಲ ತುಂಬಿ, ಮತ್ತು ಇನ್ನೊಂದು ನೆಕ್ಸ್ಟ್ ನಾನು ಯಾವ ಥರ ಮಾಡ್ತೀನಿ ಅಂಥೇಳಿ ನೋಡ್ಕೊರಿ. ಈಸಿಯಾಗಿ ತೋರಿಸೀನಿ. ಈಗ ಪ್ರೆಸ್ ಮಾಡಬೇಕು ಇದು, ಇಲ್ಲಾಂದರೆ ಕುಕ್ಕಿಂಗ್ ಇದು ಆಯಿಲ್ ಫ್ರೈ ಮಾಡ್ತೀವಲ್ಲ ಆಯಿಲ್ನಾಗ ಎಲ್ಲ ಬಿಚ್ಕೊಂಡ್ಬಿಡ್ತೀರಿ, ಹಾಗಾಗಿ ಈ ಥರ ನಾವು ಪ್ರೆಸ್ ಮಾಡಬೇಕ್ರಿ ಎಲ್ಲ ಸಮೋಸಾಸ್ಗೆ. ಈಗ ನೋಡಿ ಫ್ರೆಂಡ್ಸ್, ಇದು ಅಂತ ರೆಡಿ ಆಯಿತು. ಮತ್ತು ನೆಕ್ಸ್ಟ್ ಇನ್ನೊಂದು ಮಾಡ್ತೀನಿ, ನೋಡ್ಕೊರಿ. ನೋಡಿಲ್ಲಂದರೆ ಇನ್ನೊಮ್ಮೆ ನೋಡ್ಕೊರಿ ನೀವು ಯಾವ ಥರ ನಾನು ಮಾಡ್ತೀನಿ ಅಂಥೇಳಿ ಸಮೋಸ. ಈಗ ನೋಡಿ ಫ್ರೆಂಡ್ಸ್, ಈ ಥರ ನೀರು ಹಚ್ಕೋಬೇಕ್ರಿ ಕೈಗೆ, ಕಾರ್ನರ್ಗೆಲ್ಲ ನೀರು ಹಚ್ಕೋಬೇಕ್ರಿ. ಈ ಥರ ಮಾಡ್ಕೋಬೇಕ್ರಿ ಕೋನ್ ಥರ ಮಾಡಿಕೊಂಡು
ನಮ್ಮ ಮುಂದೆ ಇಟ್ಕೋಬೇಕು ರೀ. ಇದು ಕೋನಿಂದು ಮಾಡಿರ್ತೀವಲ್ಲ ಕಾರ್ನರ್, ನಮ್ಮ ಮುಂದೆ ಇಟ್ಕೊಂಡು ಈಗ ನೋಡಿರಿ ಫ್ರೆಂಡ್ಸ್, ಇದು ಒಂದು ಚಮಚ ನಾನು ಮತ್ತೆ ಸ್ಟಫಿಂಗ್ ಹಾಕ್ತಾಯಿದ್ದೀನಿ. ಜಾಸ್ತಿ ಏನು ಹಾಕೋಕ್ಕೆ ಹೋಗಬೇಡ್ರಿ, ಸ್ಟಫಿಂಗ್ ಒಂದು ಚಮಚ ಇದ್ರೆ ಸಾಕು ರೀ. ಮಿಡಲ್ ಪ್ರೆಸ್ ಮಾಡಿ ಈ ಥರ ಗಟ್ಟಿ ಪ್ರೆಸ್ ಮಾಡಿಬಿಡ್ಬೇಕು. ಇಷ್ಟೇ ನೋಡಿರಿ ಮಾಡೋದು, ಅದೇನು ಇದು ಇಲ್ಲ ಮಾಡೋದು. ಈಸಿ ಐತ್ರಿ, ಭಾಳ ಈಸಿಯಾಗಿ ತೋರಿಸ್ತೀನಿ ರೀ ನಾನು. ಯಾವುದರ ರೆಸಿಪಿ ಇರಲಿ ನಿಮ್ಗೆ ಇಷ್ಟ ಆಗುವಂಥ ರೆಸಿಪಿ ತೋರಿಸ್ತಾ ಇದ್ದೀನಿ ನೋಡಿರಿ ಫ್ರೆಂಡ್ಸ್. ಈ ಥರ ಸಮೋಸ ಎಲ್ಲ ರೆಡಿ ಆಗ್ಯಾವ, ಮತ್ತು ಹೆಂಗೆ ರೆಡಿ ಆಗ್ಯಾವ ಎಷ್ಟು ಮಾಡೀನಿ ತೋರಿಸ್ತೀನಿ ರೀ. ಆಯಿಲ್ ಬಿಸಿ ಮಾಡಕ್ಕೆ ಇಟ್ಟೀನಿ ಫ್ರೆಂಡ್ಸ್. ಈಗ ನೋಡಿರಿ ಫ್ರೆಂಡ್ಸ್, ನನ್ನ ಮಗಳು ನಾನು ಮಾಡಿಕೊಟ್ಟಂಗೆ ಎಲ್ಲ ಇಟ್ಟಾಳ. ಎಲ್ಲ ಸಮೋಸ ಇಷ್ಟು ರೆಡಿ ಮಾಡೀನಿ ರೀ. ಈಗ ಫ್ರೈ ಮಾಡೋದ್ರಿ ಆಯಿಲ್ನಾಗ. ಹೌದಲ್ಲಪ್ಪಿ? ಫ್ರೈ ಮಾಡೋಣ ಬಾ. ಬರ್ರಿ ಮಮ್ಮಿ. ನಡಿ ಮಾಡೋಣ, ನಡಿ ಫ್ರೈ ಮಾಡಿಬಿಡೋಣ ಎಲ್ಲ. ಇದು ನಾನು ಮಾಡೋ ಸಮೋಸೆ. ನನ್ನ ಮಗಳೇ ಮಾಡ್ಯಾಳ ನೋಡ್ರಿ ಎಲ್ಲ. ಭಾಳ ಹೆಲ್ಪ್ ಮಾಡಿದ್ಲು ಪಾಪ. ನಾನು ಮಾಡಿಕೊಟ್ಟಂಗೆ ಎಲ್ಲ ಇಟ್ಕೊಂಡ್ಬಿಟ್ಟಾಡ್ರಿಕಿ. ಫ್ರೈ ಮಾಡೋಣ ಅಪ್ಪಿ? ಬಾ, ಸೂಪರ್ ಐತಲ್ಲ ಫ್ರೆಂಡ್ಸ್. ಈಗ ನಾವು ಸಮೋಸ ಮಾಡಿ ಬಂದೀವಿ, ಈಗ ಕುಂತ್ಕೊಂಡಿವ್ರಿ ನನ್ನ ಮಗಳು ಮತ್ತು ನಾನು ಸಾರು. ಮಕ್ಕಳಿಗೆ ಭಾಳ ಇಷ್ಟ ರೀ ಫ್ರೆಂಡ್ಸ್ ಇದು ಸಮೋಸ ಅಂದರೆ. ಹಾಗಾಗಿ ಇವತ್ತು ಎಲ್ಲರೂ ಮಕ್ಕಳು ಕೇಳ್ತಾ ಇದ್ದಾರೆ, ಮಾಡಿಕೊಡ್ರಿ ಮಮ್ಮಿ ಅಂಥೇಳಿ. ಹಾಗಾಗಿ ನಾನು ಮಾಡಿಕೊಟ್ಟೀನಿ ಇವತ್ತು ಮಕ್ಕಳಿಗೆ. ಮತ್ತು ನಿಮಗೂ ಇವತ್ತಿನ ರೆಸಿಪಿ ನಂದು ಇಷ್ಟ ಆಯ್ತು ಅಂಥೇಳಿ ಅನ್ಕೊತೀನಿ ರೀ. ಮತ್ತು ಎಲ್ಲರಿಗೂ ಈ ರೆಸಿಪಿ ಇಷ್ಟ ಆದರೆ ನಿಮ್ಗೆಲ್ಲರಿಗೂ ಶೇರ್ ಮಾಡಿರಿ, ಕಾಮೆಂಟ್ನಾಗ ನನಗೆ ಹೇಳ್ರಿ ಯಾವ ಥರ ಆಗಿತ್ತು, ಇವತ್ತಿನ ರುಟೀನ್ ಹೆಂಗಿತ್ತು, ಮತ್ತು ಇವತ್ತಿನ ರೆಸಿಪಿ ಹೆಂಗಿತ್ತು ಹೇಳ್ರಿ. ಹೇಳಪ್ಪಿ ಏನು? ನಾನು ಮಮ್ಮಿ ಸ್ಕಿಪ್ ಮಾಡಬೇಡ್ರಿ ಫ್ರೆಂಡ್ಸ್, ಫುಲ್ ವಾಚ್ ಮಾಡಿರಿ. ಮತ್ತು ನನ್ನ ಮಗಳು ಹೇಳಕತ್ತಾಳ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಫುಲ್ ವಾಚ್ ಮಾಡಿರಿ, ಸ್ಕಿಪ್ ಮಾಡಬೇಡ್ರಿ ಅಂತ ಹೇಳಕತ್ತಾಳ. ಹಾಗಾಗಿ ಈಗ ನೋಡಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ ರೀ. ಮತ್ತೆ ಸಿಗೋಣ ರೀ ಹೊಸ ಬ್ಲಾಗ್ನಲ್ಲಿ, ಹೊಸ ರೆಸಿಪಿ ಜೊತೆ, ಹೊಸ ರುಟೀನಲ್ಲಿ. ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್, ಬಾಯ್.